ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಕೋಡ್ಬಳೆ. ಮೈದಾ ಹಿಟ್ಟಿನಿಂದ ಕೋಡ್ಬಳೆ ಮಾಡೋದು ಹೇಗೆ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಈ ಕೋಡ್ಬಳೆ ಅಂದರೆ ನನಗೆ ತುಂಬ ಇಷ್ಟ. ತುಂಬ ಸ್ಮೂತ್ ಆಗಿ ಗರಿಗರಿಯಾಗಿರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮೊದಲನೇದಾಗಿ 1/4 kg ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಜ್ವೈನ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್, ಜೀರಾ, ಹಾಗೆ ಒಣಮೆಣಸಿಕಾಯಿನ ಹುರಿದ್ಬಿಟ್ಟು ದಪ್ಪದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ, ಎಣ್ಣೆ, ಒಂದು ಬಿಳಿಯ ಬಟ್ಟೆನ ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ನಾನು ವೈಟ್ ಬಟ್ಟೆನ ತೊಗೊಂಡಿದ್ನಲ್ಲ, ಅದೀಗ ಈ ರೀತಿ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಈ ಮೈದಾ ಹಿಟ್ಟನ್ನು ಇದಕ್ಕೆ ಮಧ್ಯಕ್ಕೆ ಹಾಕ್ಕೊಳ್ಬೇಕು ನೀಟಾಗಿ. ಯಾಕೆ ಈ ರೀತಿ ಕೆಳಗಡೆ ಪ್ಲೇಟ್ ಇಟ್ಕೊಂಡಿದ್ದೀನಿ ಅಂದರೆ, ಈ ರೀತಿ ನಾವು ಹಸಿಟ್ಟು ಹಾಕಿದಾಗ ಆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಕರೆಕ್ಟಾಗಿ ಪ್ಲೇಟ್ ಒಳಗಡೆ ಕುತ್ಕೊಂಡಿರುತ್ತೆ. ಅದರಿಂದ ನಮಗೆ ಆ ಸೀಟನ್ನು ಆ ಕಡೆ ಹೋಗೋ ಚಾನ್ಸಸ್ ಇರೋದಿಲ್ಲ. ಅದಕ್ಕೆ ಈ ರೀತಿ ನೋಡಿ ಬಿಗಿಯಾಗಿ ಕಟ್ಟಬೇಕು ನೀವು. ಹೀಗೆ ನೀಟಾಗಿ ಲಾಕ್ ಮಾಡಿ, ಇದು ಅಷ್ಟೇ ನೀಟಾಗಿ ಈ ರೀತಿ ಟೈಟಾಗಿ ಕಟ್ಟಬೇಕು. ಟೈಟಾಗಿ ಕಟ್ಟಿ ಆದಮೇಲೆ ಲಾಸ್ಟ್ ಇದೆಯಲ್ಲ ಚಿಕ್ಕದಾಗಿ ಅದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಿಗಿಯಾಗಿದೆ. ಇದನ್ನು ಇಟ್ಕೊತಿದ್ದೀನಿ. ಇಲ್ಲಿ ನೋಡಿ, ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ. ನಾನು 2 ಪ್ಲೇಟನ್ನು ಇಟ್ಟಿದ್ದೀನಿ, ಯಾಕೆಂದರೆ ನೀರು ಇದ್ರೊಳಗಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು. ಅದಕ್ಕೆ ಇದನ್ನು ತೊಗೊಂಡು ನಾವು ಇಲ್ಲಿ ನೋಡಿ ಹೋಲ್ ಇದೆಯಲ್ಲ, ಇದನ್ನು ನೀಟಾಗಿ ಇದಕ್ಕೆ ಈ ರೀತಿ ಇಟ್ಟು ನೀಟಾಗಿದ್ದ ಮೇಲೆ ಈ ರೀತಿಯಾಗಿ ಕುಂಡಿಸ್ಬೇಕು. ಇದನ್ನು ಕುಕ್ಕರಲ್ಲಿ ಇಟ್ಟು ಹೇಗೆ ಅದನ್ನು ರೆಡಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕುಕ್ಕರ್ನ ತೊಗೊಂಡಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಈಗ ಅದಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಪ್ಲೇಟು ಟಚ್ ಆಗೋವರೆಗೂ ನಾವು ಕಟ್ಟಿಟ್ಕೊಂಡಿದ್ವಲ್ಲ ಇಲ್ಲಿ ಸ್ಟ್ಯಾಂಡಿನ ಒಳಗಡೆ, ಅದನ್ನು ಇದರೊಳಗಡೆ ನೀಟಾಗಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು. ಅದಾದಮೇಲೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, 20 ನಿಮಿಷ ಆಗಿದೆ. ಈಗ ಇದನ್ನು ಓಪನ್ ಮಾಡೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿತ್ತು. ನೋಡಿ, ಇಲ್ಲ ಆಗಿದೆ. ಇದನ್ನು ತೆಗೆದುಬಿಟ್ಟು ನಾನು ಪ್ಲೇಟಲ್ಲಿ ಇಡ್ತೀನಿ. ನಿಮ್ಗೆ ಅದು ಓಪನ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ. ಅದನ್ನು ನೋಡಿ, ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಇದರಲ್ಲಿ ಹಬೆ ಹಾಗೆ ಹೋಗ್ತಾ ಇದೆ, ಬಿಸಿ ಬಿಸಿ ಇದೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಇದೆ. ಇದು ಟೈಟಾಗಿ ಬೇರೆ ಕಟ್ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಆರೋಕ್ಕೆ ಬಿಡಬೇಕು. ಆದಮೇಲೆ ಚೆನ್ನಾಗಿ ಇದನ್ನು ನುಣ್ಣಗೆ ಇದನ್ನೆಲ್ಲ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಆದಮೇಲೆ ನಿಮಗೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ನೋಡಿ, ನಾನು ಈ ರೀತಿಯಾಗಿರೋದನ್ನ ತೊಗೊಂಡಿದ್ದೀನಿ. ಮೊಸಪ್ಪನ್ನ ಮ್ಯಾಶ್ ಮಾಡ್ತಾರಲ್ಲ ಅದನ್ನು ನೋಡಿ, ಈ ರೀತಿ ನೀಟಾಗಿ ನಿಧಾನಕ್ಕೆ ಮ್ಯಾಶ್ ಮಾಡಬೇಕು. ಗಂಟಿರಬಾರ್ದು, ಸ್ವಲ್ಪ ಗಂಟಿರುತ್ತೆ. ಅದನ್ನ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಗಂಟು ಇಲ್ದಂಗೆ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸಲ್ಲಿ ಬಿಳಿ ಎಳ್ಳನ್ನು ಮರ್ತೋಗಿದೆ, ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆಯೇ ಜೀರಿಗೆ, ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಗೆ ಚಿಲ್ಲಿ ಪೌಡರು, ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಒಣಮೆಣಸಿನ್ಕಾಯಿನ ದಪ್ಪಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಅರ್ಧ ಸ್ಪೂನು. ಹಾಗೆ ನಾವೀಗ ಸ್ಪೆಷಲಾಗಿ ಯೂಸ್ ಮಾಡ್ತಾ ಇರೋದು ಅಜ್ವೈನು. ಈ ಅಜ್ವೈನು ಯೂಸ್ ಮಾಡೋದ್ರಿಂದ ಡೈಜೆಷನ್ನು ಚೆನ್ನಾಗಿ ನಡೆಯುತ್ತೆ.
ನಿಮಗೇನಾದರೂ ಈ ಕೋಡ್ಬಳೆ ಜಾಸ್ತಿ ತಿಂದು ಹೊಟ್ಟೆ ಡೈಜೆಷನ್ಸ್ ಆಗಲ್ಲ ಅಂದರೆ ಇದನ್ನು ಯೂಸ್ ಮಾಡಿದಾಗ ತುಂಬ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಮಾತ್ರ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡಿದ್ದೀನಿ, ಏಕೆಂದರೆ ನಾವು ಕರೆದಾಗ ಅದನ್ನು ತಿಂತಾ ಇರ್ಬೇಕಾದ್ರೆ ಘಮ ಘಮ ಅಂತ ತುಪ್ಪದ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ನಾನು ಇದನ್ನು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ 1 ಸ್ಪೂನಷ್ಟು ಹಾಕ್ಬೋದು, ನನ್ನ ಹ್ಯಾಂಡಲ್ಲೇ ಹಾಕೋದು. 1 ಸ್ಪೂನಷ್ಟು ಹಾಕಿ ಸರಿಯಾಗಿ ಬರುತ್ತೆ. ಈಗ ವಾಟರ್ ತಗೊಂಡು ನಿಧಾನವಾಗಿ ಅದನ್ನು ಕಲಿಸ್ಕೋತೀನಿ. ಫಸ್ಟ್ ಅದಕ್ಕೆ ಮುಂಚೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಒಂದೇ ಸೈಡ್ ಬಂದ್ಬಿಡುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ. ಇದನ್ನು ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿ, ತುಪ್ಪವನ್ನು ಹಾಕಿರೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಈ ರೀತಿ ಮಿಕ್ಸ್ ಆಗಿದೆ. ಈಗ ನೋಡಿ, ಎಲ್ಲ ಕಡೆ ಮಿಕ್ಸ್ ಆಗಿದೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೋಬೇಕು, ಅದ ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ. ಇದನ್ನು ಒಂದು 5 ನಿಮಿಷಗಟ್ಟಲೆ ಇದರೊಳಗಡೆ ಇಡೋಣ. ಇದರಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡೋಣ. ನಂತರ ಅದನ್ನು ಕೋಡ್ಬಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ 5 ನಿಮಿಷ ಆಗಿದೆ. ಈಗ ನೋಡಿ ಹೀಗಾಗಿದೆ. ಇದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಮ್ಯಾಶ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮ್ಯಾಶ್ ಆಗಿದೆ. ಈಗ ಈ ರೀತಿಯಾಗಿ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ನಾನು ಇಲ್ಲಿ ನೀಟಾಗಿ ಉದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಕೋಡ್ಬಳೆ ಮಾಡೋದಕ್ಕೆ. ಹೀಗೆ ಈಗ ಇದನ್ನು ಕಟ್ ಮಾಡೋಣ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ಜಾಯಿನ್ ಮಾಡಬೇಕು, ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲ ಅದು ಬಿಟ್ಕೊಳುತ್ತೆ. ಪ್ರೆಸ್ ಮಾಡಿ ಹೀಗೆ ಪ್ಲೇಟಿಗೆ ಜೋಡಿಸ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ಹೀಗೆ ನೋಡಿ ಇನ್ನೊಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಾನು. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಎಣ್ಣೆಗೆ ಹಾಕೋಣ. ನೋಡಿ ಸ್ಟವ್ ಹಚ್ಕೊಂಡಿದ್ದೀನಿ, ಬಾಂಡಿ ಇಟ್ಟಿದ್ದೀನಿ, ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಬಿಸಿಯಾಗಿದೆಯಲ್ಲ ಅಂತ ಚೆಕ್ ಮಾಡೋಣ. ಬಿಸಿಯಾಗಿದೆ ನೋಡಿ, ಮೇಲ್ ಬಂತು. ಈಗ ಬಿಸಿಯಾಗಿದೆ ಅಂತ ಅರ್ಥ. ಈಗ ಕೋಡ್ಬಳೆ ಹಾಕೋಣ. ನಿಧಾನವಾಗಿ ಬಿಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇದರೊಳಗಡೆ ಅಜ್ವೈನ್ನ ಯೂಸ್ ಮಾಡಿದ್ದೀನಲ್ಲ, ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಅವಾಗ ಹೇಳಿದೆ. ಅದಕ್ಕೋಸ್ಕರ ನೀವು ದೊಡ್ಡವರಿಂದ
ಮತ್ತು ಚಿಕ್ಕವ್ರವರೆಗೂ ನೀವು ಕೊಡ್ಬೋದು. ವಯಸ್ಸಾದವ್ರು ಇದು ತಿಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಡೈಜೆಷನ್ಸ್ ಆಗುತ್ತೆ, ಮಕ್ಕಳಿಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದರಿಂದ ಇದನ್ನು ನೀವು ಕೊಡ್ಬೋದು. ಮತ್ತು ಸ್ಮೂತಾಗಿರುತ್ತೆ, ಗಟ್ಟಿಯಾಗಿರೋದಿಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ತುಪ್ಪ ಹಾಕಿದ್ದೀನಲ್ಲ, ತುಂಬ ನೋಡಿ ಇವಾಗ ಎಣ್ಣೆಯಲ್ಲಿ ಕರಿತಾ ಇರ್ಬೇಕಾದ್ರೆ ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ ನನಗೆ. ನಿಮ್ಮ ಮಕ್ಕಳು ಅಷ್ಟೇ ತಿನ್ಬೇಕಾದ್ರೆ ತುಂಬಾ ಟೇಸ್ಟಿಯಾಗಿ ಆ ಸ್ಮೆಲ್ಲು ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬಾ ಇಷ್ಟಪಡ್ತಾರೆ. ನೋಡೋಣ ಈಗ ಅದನ್ನು ಸ್ವಲ್ಪ ಇದಾಗಿದೆಯಾ ಅಂತ. ಓಕೆ ನೋಡಿ, ಅದೇ ಮೀಡಿಯಮ್ ಉರಿಲೇ ಇದನ್ನು ಬೇಯಿಸ್ಕೋಬೇಕು, ಜಾಸ್ತಿ ಉರಿ ಕೊಡಬೇಡಿ, ನಿಧಾನವಾಗಿ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಲಿ. ಅದಾದಮೇಲೆ ಅದನ್ನು ಉಲ್ಟಾ ಮಾಡೋಣ. ರೋಸ್ಟ್ ಆಗಿದೆ ಒಂದು ಸೈಡು, ಇದನ್ನು ನಿಧಾನವಾಗಿ ಅದನ್ನು ಉಲ್ಟಾ ಮಾಡೋಣ. ಅದು ವೈಟ್ ಆಗಿದೆ ಅಂದ್ಕೋಬೇಡಿ, ಏಕೆಂದರೆ ಮೈದಾ ಹಿಟ್ಟಿನಿಂದ ಮಾಡಿರೋದ್ರಿಂದ ಅದು ಹಾಗೆ ವೈಟಾಗೇ ಇರುತ್ತೆ. ಜಾಸ್ತಿ ಬ್ರೌನ್ ಆಗೋವ್ರಿಗೆ ಏನು ಬಿಡೋ ಅವಶ್ಯಕತೆ ಇರಲ್ಲ. ಸಣ್ಣ ಉರಿಲ್ಲ, ಅದಕ್ಕೋಸ್ಕರ ಮೀಡಿಯಮ್ ಉರಿಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದ್ರ ಸ್ಪೆಷಾಲಿಟಿನೇ ವೈಟ್ ಆಗಿದ್ರೂ ಸಹ ಗರಂ ಗರಂ ಅಂತ ತಿನ್ನೋ ಶಕ್ಕೆ ಚೆನ್ನಾಗಿರುತ್ತೆ, ಅದೇ ಇದ್ರ ಸ್ಪೆಷಾಲಿಟಿ. ಈಗ ಉಲ್ಟಾ ಮಾಡಿದ್ದೀನಿ, ಇನ್ನೊಂದ್ಸಲಿ ಅದು ರೋಸ್ಟ್ ಆಗುತ್ತೆ. ನೋಡಿ ಈಗ ಆಗಿದೆ, ಇದನ್ನು ತೆಗಿತಾ ಇದ್ದೀನಿ. ನೀವು ಕಲರು ಚೇಂಜ್ ಆಗಿಲ್ಲ ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ, ಯಾಕೆಂದರೆ ಇದು ಬೆಂದಿದೆ. ಮೈದಾ ಹಿಟ್ಟಿನ ಕೋಡ್ಬಳೆ ಇದೇ ರೀತಿ ಆಗುತ್ತೆ, ಇದೇ ರೀತಿ ಆಗಬೇಕು, ಅವಾಗೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗುತ್ತೆ, ಆ ರೀತಿ ಇದು ಟೇಸ್ಟ್ ಬರುತ್ತೆ. ಇಷ್ಟು ಸಾಕು. ಆಗ ಬ್ರೌನ್ ಆಗೋವರೆಗೂ ಏನು ಕಾಯೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ನನ್ನ ಮಗಳು ಫೇವ್ರೆಟ್ ಆಗಿರುವಂತಹ ಆನೆ ಕೋಡ್ಬಳೆನ ಹಾಕ್ತಾ ಇದ್ದೀನಿ. ಏನಿದೆ ಆನೆ ಕೋಡ್ಬಳೆ ಅಂತ ನೀವು ತಿಳ್ಕೊಬೋದು. ಯಾವಾಗಲೂ ನಾನು ಕೋಡ್ಬಳೆ ಮಾಡಿದಾಗ ಆ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇರ್ತೀನಿ. ನನ್ನ ಚಿಕ್ಕ ಮಗಳು ಏನು ಮಾಡ್ತಾಳೆ, ಅಮ್ಮ ದಪ್ಪ ದಪ್ಪವಾಗಿರೋದನ್ನ ಮಾಡಿಕೊಡಮ್ಮ ಅಂತೇಳೆ. ಅದಕ್ಕೆ ಅದನ್ನು ಅವಳು ಆನೆ ಕೋಡ್ಬಳೆ ಅಂತ ಹೆಸರಿಟ್ಕೊಂಡವಳೆ. ಅದಕ್ಕೋಸ್ಕರ ಯಾವಾಗಲೂ ಈ ರೀತಿ ಕೋಡ್ಬಳೆ ಮಾಡಿದಾಗ ಅವಳಿಗೆ 2 ಆನೆ ಕೋಡ್ಬಳೆಗಳನ್ನ ಮಾಡಿಕೊಡ್ತೀನಿ. ಭಾಳ ಇಷ್ಟಪಟ್ಟು ತಿಂತಾಳೆ ಅವಳು. ಈಗ ನೋಡಿ, ಆನೆ ಕೋಡ್ಬಳೆನೂ ರೆಡಿ ಇದೆ. ಈಗ ಇದನ್ನು ತೆಗೆದು ಇಡ್ತಾ ಇದ್ದೀನಿ. ಈಗ ಟೇಸ್ಟ್ ಮಾಡೋಕ್ಕೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಅದನ್ನು ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಳಗಡೆ ಸ್ವಲ್ಪ ಮಾತ್ರ ಸ್ಮೂತ್ ಇರುತ್ತೆ, ಆಚೆಗಡೆ ಎಲ್ಲ ಕ್ರಂಚಿಯಾಗಿರುತ್ತೆ. ಯಾರು ಬೇಕಾದ್ರೂ ತಿನ್ಬೋದು, ತುಂಬ ಸ್ಮೂತಾಗಿದೆ. ನೋಡಿ, ಆಲ್ರೆಡಿ ಕೋಡ್ಬಳೆ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ. ನನ್ನ ಮಗಳು ತಿನ್ಬೇಡ ಅಂತ ಇದ್ದಾಳೆ, ಆದರೂ ನಾನು ಒಂದ್ಸಲಿ ಟೇಸ್ಟ್ ನೋಡ್ಬಿಡ್ತೀನಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ. ಎಂಥವ್ರು ಬೇಕಾದ್ರೂ ಇದನ್ನ ತಿನ್ಬೋದು. ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಲೈಕ್ ಮಾಡ್ತೀರಾ. ಒಂದ್ಸಲ ನೀವು ಮಾಡಿ ಮನೇಲಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ.